ಮಂಡ್ಯ ಜಿಲ್ಲೆ ರಾಜಕೀಯ ನೋಡಿ ಅಸೂಯೆ ಆಗ್ತಾ ಇದೆ. ಸುಮಲತಾ ಭೇಟಿಗೆ ಹೊರಟ ಎಚ್ಡಿಕೆಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಎಚ್ಡಿಕೆ ಅವತ್ತು ಆಡಿದ್ದ ಮಾತು, ಹೇಳಿದ್ದ ವಿಚಾರಗಳು ಎಲ್ಲವೂ ಗೊತ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಅಸೂಯೆ ಆಗ್ತಾ ಇದೆ. ಹುಡುಗ ನಿಖಿಲ್ ಗೆಲ್ಲಲಿ ಅಂತ ನಾವೆಲ್ಲ ಪ್ರಯತ್ನ ಪಟ್ವಿ. ಅನಿತಾ ಅವತ್ತು ಚೆಲುವರಾಯಸ್ವಾಮಿ ಭೇಟಿಗೆ ರೆಡಿ ಇದ್ರು. ಹೇ ಹೋಗಬೇಡ ಅಂತ ಕುಮಾರಸ್ವಾಮಿ ನಿಲ್ಲಿಸಿದ್ರು. ನಾನು ಹೋಗಪ್ಪ ಅಂತ ಹೇಳಿದ್ದೆ, ನಿಖಿಲ್ ಗೆಲ್ಲಲಿ ಅಂತ ನಾವೆಲ್ಲ ರೀತಿಯಾದಂತ ಪ್ರಯತ್ನ ಮಾಡಿದ್ವಿ, ಸಹಕಾರ ಕೊಟ್ವಿ. ಈಗ ಎಲ್ಲರ ಮನೆಗೆ ಕುಮಾರಸ್ವಾಮಿ ಹೋಗ್ತಾ ಇದ್ದಾರೆ. ಸುಮಲತಾ ಭೇಟಿಗೆ ಹೊರಟ ಎಚ್ಡಿಕೆಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿರುವಂತದ್ದು. ಮಂಡ್ಯ ಜಿಲ್ಲೆಯ ರಾಜಕೀಯ ನೋಡ್ತಾ ಇದ್ರೆ ಅಸೂಯೆ ಆಗ್ತಾ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸುಮಲತಾ ಭೇಟಿಗೆ ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿರುವಂತದ್ದು. ನನಗೆ ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ರಾಜಕಾರಣ ನೋಡಿದ್ರೆ ನನಗೆ ಅಸೂಯೆ ಆಗ್ತಾ ಇದೆ. ಹಿಂದೆ ಮಾತಾಡಿದ ಮಾತುಗಳು, ಹೇಳಿದ ವಿಚಾರಗಳು, ನಡ್ಕೊಂಡಂಥ ರೀತಿ. ನಾನೇ ಕುಮಾರಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ. ಪಾಪ ಅನಿತಾ ಕುಮಾರಸ್ವಾಮಿ ಅವರು ಚಲುವರಾಯಸ್ವಾಮಿ ಮನೆಗೆ ಹೋಗ್ಕೊಂಡಿದ್ರು. ಹೋಗ್ಬೇಡ ಅಂತೇಳಿ ನಾನು ಹೋಗಪ್ಪ ಅಂತೇಳಿ, ಹುಡುಗ ಗೆಲ್ಲಿ ಅಂತ ಹೋಗಿ ಈಗ ಪಾಪ ಎಲ್ಲಾರ ಮನೆಗೂ ಹೋಗ್ತೀನಿ ಅಂತಾರೆ. ಭಾಳ ಸಂತೋಷ. ಇಷ್ಟು ಪರಿವರ್ತನೆ ಆಗಿದ್ದಾರೆ ಅಂತಂದ್ರೆ, ಯಾರು ಸರ್ಕಾರನ ತೆಗೆದ್ರು, ಸರ್ಕಾರ ತೆಗಿಲಿಕ್ಕೆ ಯಾರು ಫೌಂಡೇಶನ್ ಹಾಕಿದ್ರು, ಯಾರು ಕುಮಾರಸ್ವಾಮಿ ತೆಗೆದ್ರು, ಯಾರು ಯಡಿಯೂರಪ್ಪನವ್ರು ತೆಗೆದ್ರು, ಯಾರು ಅಶೋಕ್ ತೆಗೆದ್ರು, ಯಾರು ಅಶ್ವತ್ಥಾಣ್ ತೆಗೆದ್ರು, ಅವ್ರನ್ನೇ ತಿರ್ಗಾ ತಬ್ಬಾಡ್ತೀನಿ ಅಂತ ಅಂದ್ರೆ ಆ ಜನ ಮತದಾರರೇ ತೀರ್ಮಾನ ಮಾಡಬೇಕು.